ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಕ್ಷಯ ತೃತೀಯಾಗೆ ನಾನು ಯಾವ ಥರ ಪೂಜೆ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ. ಆ್ಯಂಡ್ ಆಲ್ಸೋ ನಾನು ಏನು ತೊಗೊಂಡೆ ಅನ್ನೋದನ್ನು ನಾನು ಇವತ್ತಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಿರ್ತಾರೆ ನನಗೆ, ಲೈಕ್ ಸೋಮವಾರ, ಶುಕ್ರವಾರ, ಆಮೇಲೆ ಮಂಗಳವಾರ ಈ ಥರ ದಿನಗಳಲ್ಲಿ ಸೀರೆ ಹಾಕ್ಕೊಂಡು ಪೂಜೆ ಮಾಡು ಅಂತ ಹೇಳ್ತಿರ್ತಾರೆ. ಸೊ ಶ್ರೀನಿಕಾ ಎಲ್ಲ ಇದ್ದಾಗ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಅವಳನ್ನ ಮ್ಯಾನೇಜ್ ಮಾಡಿ ನಾನು ರೆಡಿಯಾಗಿ ಮಾಡೋ ಅಷ್ಟು ಪೇಷನ್ಸ್ ನನಗಿರೋದು ಇಲ್ಲ. ಆಮೇಲೆ ನಾನು ರೆಡಿ ಆಗೋ ಅಷ್ಟೊತ್ತಿಗೆ ನನಗೂ ರೆಡಿ ಮಾಡು ಅಂತ ಕೇಳ್ತಿರ್ತಾಳೆ. ಸೊ ಟುಡೇ ಅಕ್ಷಯ ತೃತೀಯ ಇದ್ದಿದ್ದರಿಂದ ನನಗೆ ಏನೋ ಚೆನ್ನಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕು ಅಂತ ಅನ್ನಿಸ್ತು. ಡಿಫಾಲ್ಟ್ ಅದೇನಂತಂದರೆ ಯಾರೆಷ್ಟೇ ಹೇಳಿದ್ರು ನಿಮ್ಮ ಮನಸ್ಸಿಗೆ ನಿಮ್ಗೆ ಯಾವಾಗ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತಿರುತ್ತೋ ಅಥವಾ ಏನು ಆಗಬೇಕು ಅಂತಿರುತ್ತೋ ಅದು ಹಾಗೇ ಆಗೋದು. ಬಟ್ ಈ ಪಾಯಿಂಟ್ ಆಫ್ ಮೊಮೆಂಟಲ್ಲಿ ನಾನು ನಮ್ಮ ಮಮ್ಮಿ ಹೇಳಿದ್ದನ್ನು ನೆನಪು ಮಾಡಿಕೊಂಡೆ. ಲೈಕ್ ಯಾವಾಗಲೂ ಹೇಳ್ತಿರ್ತಾರೆ ಅವರು, ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡು, ಅಷ್ಟೊಂದು ಸೀರೆಗಳಿದೆಯಲ್ಲ, ಇನ್ನೆಲ್ಲೂ ಹೋಗೋದು ಇಲ್ಲ ನೀನು. ಸೊ ಅಟ್ಲೀಸ್ಟ್ ಪೂಜೆ ಮಾಡೋ ಟೈಮಿಗಾದ್ರೂ ಸೀರೆನ ಹಾಕ್ಕೊಂಡು ಪೂಜೆ ಮಾಡು ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೆ ಅಂದ್ಬಿಟ್ಟು ಇವತ್ತು ನಾನೇನು ಮಾಡಿದೆ ಅಂತಂದರೆ, ಸೀರೆ ಹಾಕ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಸೀರೆ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಈ ಸೀರೆನೂ ಅಷ್ಟೇ ನಮ್ಮ ಮಮ್ಮಿನೇ ತಂದು ಕೊಟ್ಟಿದ್ದು. ಪ್ರತಿಯೊಂದು ಸೀರೆ ಆಗಲಿ, ಬ್ಲೌಸ್ ಆಗಲಿ, ಅದನ್ನು ಹೊಲಿಸೋದಾಗಿರ್ಬೋದು ಅಥವಾ ಅದನ್ನು ಮ್ಯಾನೇಜ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಮ್ಮ ಮಮ್ಮಿನೇ. ನನಗೆ ಗೊತ್ತಿರಲ್ಲ ಇಂಥದ್ದೊಂದು ಸೀರೆ ಇರುತ್ತೆ, ಅದ್ರದ್ದು ಬ್ಲೌಸು ರೆಡಿಯಾಗಿರುತ್ತೆ, ಅದಕ್ಕೆ ಫಾಲ್ಸ್ ಜಿಗ್ಜಾಗ್ ಎಲ್ಲನೂ ಆಗಿರುತ್ತೆ ಅಂತಂದರೆ ಅದಕ್ಕೆ ಮೇನ್ ರೀಸನ್ ನಮ್ಮ ಮಮ್ಮಿನೇ. ಬಿಕಾಸ್ ನನಗೆ ಗೊತ್ತಿಲ್ಲದೇ ತೊಗೊಂಡೋಗಿ ಕೊಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ತಂದು ಇಟ್ಟಿರ್ತಾರೆ ಮನೇಲಿ. ಸೊ ಈಗ ನಾನು ಇವಾಗ ಬಂದು ಗೋಲ್ಡ್ ಇಯರಿಂಗ್ ಹಾಕ್ಕೊಳ್ತಾ ಇದ್ದೀನಿ, ವಿಚ್ ಈಸ್ ಅ ವೆರಿ ಓಲ್ಡ್ ಇಯರಿಂಗ್ ಅಂತ. ತುಂಬ ವರ್ಷಗಳ ಹಿಂದೆ ಈ ಥರ ಒಂದು ಇಯರಿಂಗ್ದು ಟ್ರೆಂಡ್ ಬಂದಿತ್ತು. ಆ್ಯಂಡ್ ಇದು ಬ್ಯಾಂಗಲ್ಸ್ ನನ್ನ ಮದುವೆದು. ಆ್ಯಂಡ್ ಇದು ಒಂದು ಸ್ಮಾಲ್ ನೆಕ್ ಪೀಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಎಲ್ಲನೂ ಗೋಲ್ಡೆಲ್ಲ ಹಾಕ್ಕೊಳ್ಳೋಣ ಅಂತ ಅನಿಸಿತ್ತು ನನಗೆ. ಯೂಶ್ವಲಿ ನಾನು ಈ ಥರ ರೆಡಿ ಅಥವಾ ಪೂಜೆ ಮಾಡಬೇಕು ಅಂತ ಅನಿಸಿದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ಥರ ಕಂಪ್ಲೀಟಾಗಿ ರೆಡಿ ಆಗ್ತೀನಿ. ಇದು ಬಿಟ್ಟರೆ ನಾನಿನ್ನು ಯಾವಾಗ್ಲೂ ಏನು ಆ ಥರ ರೆಡಿ ಆಗಲ್ಲ. ಸೊ ಇವತ್ತು ಆ ಥರ ರೆಡಿ ಆಗಬೇಕು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಮನೆಯಲ್ಲೇ ತುಪ್ಪ ಮಾಡಿಟ್ಟಿದ್ದೆ ನಾನು. ಸೊ ದೇವ್ರ ಪೂಜೆಗೆ ತುಪ್ಪ ದೀಪ ಹಚ್ಚೋಣ ಇವತ್ತು ಅಂತ ಅಂದ್ಬಿಟ್ಟು ತುಪ್ಪನ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಆಮೇಲೆ ದೇವ್ರ ನೈವೇದ್ಯಕ್ಕೆ ಎನಿವೇಸ್ ಸ್ವೀಟ್ ಏನಾದರೂ ಮಾಡಬೇಕು. ಸೊ ಗೋ ಟು ಸ್ವೀಟ್ ಅಂತ ನಾನು ಯಾವಾಗಲೂ ಮಾಡೋದು ಅಂದರೆ ಪಾಯಸ ಒಂದನ್ನೇ. ಸೊ ಪಾಯಸನೂ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ದೇವ್ರ ಮನೇನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ದೇವ್ರ ಸಾಮಾನೆಲ್ಲ ತೊಗೊಂಡೋಗಿ ತೊಳೆದು ಪೂಜೆ ಮಾಡೋಕ್ಕೆ ಎಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇರಲಿಲ್ಲ, ಒಂದು 15-20 ಡೇಸಿಂದ ಊರಿಗೆಲ್ಲ ಓಡಾಟ ಆಗಿರೋದ್ರಿಂದ ದೇವ್ರ ಮನೆಯೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಮೇಘರಾಜ್ ಅವರು ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ರು ಅಷ್ಟೇ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಶುಕ್ರವಾರದ ಹೊತ್ತು ಒಂದು ತುಪ್ಪ ದೀಪ ಹಚ್ಚೋದು ತುಂಬ ಆಸ್ಪೇಷಿಯಸ್ ಅಂತ ಹೇಳ್ತಾರೆ. ಸೊ ನಾನು ಇವತ್ತು ಆಸ್ಪೇಷಿಯಸ್ ಡೇ ಆಗಿರೋದ್ರಿಂದ ತುಪ್ಪ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ಈ ಥರ ಆ ತುಪ್ಪ ದೀಪನ ಹಚ್ತಾ ಇರ್ತೀನಿ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಥವಾ ಆಸ್ಪೇಷಿಯಸ್ ಡೇಸ್ ಅಂತ ಏನಾದ್ರು ಬಂತು ಅಂದರೆ ನಾನು ಹಚ್ತೀನಿ ತುಪ್ಪ ದೀಪನ. ಸೊ ತುಂಬ ಸಿಂಪಲ್ಲಾಗಿ ಮೇಂಟೈನ್ ಮಾಡಿದ್ದೀನಿ ನಾನು ದೇವ್ರ ಮನೇನ. ಬಿಕಾಸ್ ನೆಕ್ಸ್ಟ್ ನನಗೆ ರಿಸ್ಕ್ ಆಗಬಾರ್ದು ಯಾವುದೇ ಕಾರಣದಲ್ಲೂ, ಅಥವಾ ಎಂಥ ಎಮರ್ಜೆನ್ಸಿಲೂ ಪೂಜೆ ಮಾಡಿಬಿಟ್ಟು ಹೊರಡಬೇಕು ಅಂತಂದರೆ ಪಟ್ಟಂತ ಪೂಜೆ ಆಗಬೇಕು. ಸೊ ಆ ಕಾರಣಕ್ಕೋಸ್ಕರ ನಾನು ದೇವ್ರ ಮನೆನ ನಾನು ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಕೊನೆ ತನಕ ನೋಡಿ. ನಾನು ಅಕ್ಷಯ ತೃತೀಯಾಗೆ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಅಕ್ಷಯ ತೃತೀಯ ಅಂತ ಬಂದರೆ ಲೈಕ್ ನನಗೆ ನೆನಪಿರೋದು ಮೊದಲಿಂದನೂ ಏನಾದರೂ ಒಂದು ಗೋಲ್ಡ್ ತೊಗೋಬೇಕು ಆ ಥರ ಒಂದು ವಿಚಾರ ನನಗೆ ಇರೋದು. ಲೈಕ್ ಫಸ್ಟ್ ಟೈಮ್ ಅಕ್ಷಯ ತೃತೀಯ ಆದಾಗ ನಮ್ಮ ಮನೆಗೆ ನಮ್ಮ ಮಮ್ಮಿ ಒಂದು ಬೆಳ್ಳಿ ಬಸವನ ತೊಗೊಂಬಂದಿದ್ರು. ಸೊ ಅದಾದಮೇಲೆ ಎವ್ರಿ ಇಯರ್ ನನಗೇನಾದರೂ ಓಲೆ ಕೊಡಿಸೋದು ಅಥವಾ ಆ ಥರದ್ದೇನಾದರೂ ಒಂದು ಮಾಡ್ತಿದ್ರು. ಸೊ ವಿಚ್ ಇಸ್ ಅ ವೆರಿ ಸ್ವೀಟ್ ಆ್ಯಂಡ್ ಗ್ರೇಟ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ನೀವು ಯಾರಾದರೂ ಅಕ್ಷಯ ತೃತೀಯ ಟೈಮಲ್ಲಿ ಗೋಲ್ಡ್ ತೊಗೋಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಥವಾ ಗೋಲ್ಡ್ ಕಾಯಿನ್ನ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಕ್ಷಯ ತೃತೀಯ ಇಸ್ ದ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು. ನೀವು ಕಾಯಿನ್ಸ್ನ ತೊಗೊಂಡ್ರೂ ಏನಾಗುತ್ತೆ ಅಂತಂದರೆ ಅದರಲ್ಲಿ GST ಅವ್ರು ಆ್ಯಡ್ ಮಾಡಲ್ಲ.
ಓಕೆನಾ. ಸೊ 1 ಗ್ರಾಮ್ ಗೋಲ್ಡೋ 2 ಗ್ರಾಮ್ ಗೋಲ್ಡೋ ಅಥವಾ ಏನೇ ಒಂದು ಗೋಲ್ಡ್ ಕಾಯಿನ್ನ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೂ ಅದಕ್ಕೆ ಜಿ ಎಸ್ ಟಿ ಮತ್ತು ವೇಸ್ಟೇಜ್ ಅಂತ ಇರಲ್ಲ. ನೀವು ಗೋಲ್ಡ್ ಫುಲ್ ಗಟ್ಟಿಯಾಗಿರುವಂಥ ಗೋಲ್ಡು ವಿತೌಟ್ ಎನಿ ಲೈಕ್ ಈ ಗೋಲ್ಡ್ ಸ್ಮಿತ್ಗಳಿಗೆ ಗೊತ್ತಿರುತ್ತೆ ಒಂದು ಗಟ್ಟಿ ಕೊಡಿ ಅಂತಂದರೆ ಅವರು ಅದರಲ್ಲಿ ಏನೂ ಇರಲ್ಲ. ನೀವು ಫಾರ್ ಎಕ್ಸಾಂಪಲ್ ಈ ಅಂಗಡಿಗಳೆಲ್ಲ ತೊಗೋತೀರಲ್ವ, ಜಿ ಆರ್ ಟಿ ಜುವೆಲ್ಲರ್ಸು ಅಥವಾ ಲೈಕ್ ಭೀಮಾ ಇದರೆಲ್ಲ ತೊಗೊಂಡಾಗ ಅದ್ರ ಮೇಲೆ ಲಕ್ಷ್ಮಿ ಪ್ರಿಂಟ್ ಎಲ್ಲ ಇರುತ್ತಲ್ವ. ಸೊ ಆ ಪ್ರಿಂಟನ್ನ ನೀವು ಕೊಡಬೇಕಾದ್ರೂ ನಿಮಗೆ ಏನು ಮಾಡ್ತಾರೆ ಅಂತಂದರೆ ವೇಸ್ಟೇಜ್ ಒಂದಿಷ್ಟು ಪರ್ಸೆಂಟ್ ವೇಸ್ಟೇಜ್ ಅಂತ ತೆಗಿತಾರೆ ಅದರಲ್ಲಿ, ಆ್ಯಸ್ ಪರ್ ಮೈ ನಾಲೆಡ್ಜ್. ಸೊ ಗೋಲ್ಡ್ ಸ್ಮಿತ್ ಹತ್ರ ನೀವು ಡೈರೆಕ್ಟಾಗಿ ಒಂದಷ್ಟು ಚಿನ್ನನ 24 ಕ್ಯಾರೆಟ್ ಗೋಲ್ಡ್ ಗಟ್ಟಿ ಅಂತ ಕೊಡ್ತಾರೆ ಅವರು. ಅದನ್ನು ತೊಗೊಂಡ್ರೆ ಅದರಲ್ಲಿ ಏನೂ ವೇಸ್ಟೇಜ್ ಇರಲ್ಲ. ಆಮೇಲೆ ಅದರಲ್ಲಿ ಏನೂ ಅವರು ಅಡಿಷ್ನಲ್ ಏನೂ ಚಾರ್ಜಸ್ ಮಾಡಲ್ಲ. ನೀವು ಬೇರೆ ದಿನಗಳಲ್ಲಿ ಕಾಯಿನ್ಸ್ಗಳನ್ನ ತೊಗೋತಾ ಇರ್ತೀರ ಅಂತ ಅಥವಾ ಕಾಯಿನ್ ಕಲೆಕ್ಷನ್ಸ್ ಹಾಬೀಸ್ ಯಾರಿಗಾದ್ರೂ ಇರುತ್ತೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತಂದ್ಬಿಟ್ಟು. ಸೊ ಎವ್ರಿ ಟೈಮ್ ನೀವು ಕಾಯಿನ್ ತೊಗೊಂಡಾಗ ಜಿ ಎಸ್ ಟಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನೀವು ಎವ್ರಿ ಟೈಮ್ ಅಕ್ಷಯ ತೃತೀಯ ಟೈಮಲ್ಲಿ ತೊಗೊಂಡ್ರೆ ನಿಮಗೆ ಕೆಲವೊಂದು ಶಾಪ್ಸ್ಗಳಲ್ಲಿ ಏನಂತಂದರೆ ಜಿ ಎಸ್ ಟಿ ಆ್ಯಡ್ ಆಗೋಲ್ಲ. ಸೊ ನೀವು ಎಷ್ಟೊಂದು ದುಡ್ಡನ್ನು ಅಲ್ಲಿ ಸೇವ್ ಮಾಡ್ದಂಗೆ ಆಗುತ್ತೆ. ರಾದರ್ ದೆನ್ ಟೇಕಿಂಗ್ ಎವ್ರಿ ಮಂತ್ ಅಥವಾ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ವೈಸ್ ನೀವೇನಾದರೂ ಯೋಚನೆ ಮಾಡಿ ತೊಗೋತಾ ಇರ್ತೀರಲ್ವ. ಸೊ ಅಕ್ಷಯ ತೃತೀಯ ಟೈಮಲ್ಲಿ ದ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮಗೆ ಗೋಲ್ಡ್ ರೇಟ್ ಏನಿರುತ್ತೋ ಗೋಲ್ಡ್ ರೇಟ್ ಅಷ್ಟೇ ಕೊಡ್ಬೋದು. ಲೈಕ್ 10,000 ಪರ್ ಗ್ರಾಮ್ಗಿದ್ರೆ ನೀವು 10,000 ಕೊಟ್ಟು ಕರೆಕ್ಟಾಗಿ 1 ಗ್ರಾಮ್ ಗೋಲ್ಡ್ನ ನೀವು ತೊಗೋಬೋದು. ಬಟ್ ಅದೇ ನೀವು ಬೇರೆ ದಿನಗಳಲ್ಲಿ ಹೋಗಿ ತೊಗೊಂಡ್ರೆ ಅದಕ್ಕೆ ಜಿ ಎಸ್ ಟಿ ಅಂತೆ ಅದು ಇದು ಎಲ್ಲ ಆ್ಯಡ್ ಮಾಡಿಬಿಟ್ಟು ನಿಮಗೆ ಅದನ್ನು ಕೊಡ್ತಾರೆ. ಸೊ ಪ್ರಾಫಿಟಬಲ್ ಆಗಿ ನೀವು ಯೋಚನೆ ಮಾಡಬೇಕು ಅಂದರೆ ಅಕ್ಷಯ ತೃತೀಯ ದಿವಸ ನೀವು ಗೋಲ್ಡ್ ಕಾಯಿನ್ಗಳನ್ನ ಪರ್ಚೇಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಷ್ಟ ಇದ್ದವರು ಜ್ಯುವೆಲರೀಸ್ಗಳನ್ನೂ ತೊಗೋತಾರೆ. ಅಗೇನ್ ಅದರ ಜೊತೆಗೆ ಅಡಿಷ್ನಲ್ ಮೇಕಿಂಗ್ ಚಾರ್ಜಸ್ಸು ಆಮೇಲೆ ಜಿ ಎಸ್ ಟಿ ಇದೆಲ್ಲ ಆ್ಯಡ್ ಆನ್ ಆಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಪ್ರಾಫಿಟಬಲಿ ನೀವು ನಿಮ್ಮ ದುಡ್ಡನ್ನು ಕೊಟ್ಟು ಹೇಗೆ ಚಿನ್ನನ ತೊಗೋಬೋದು ಪ್ರಾಫಿಟಬಲ್ ವೇನಲ್ಲಿ ಅಂತಂದರೆ ಇದು ಒಂದು ಲೈಕ್ ಕಾಯಿನ್ಸ್ ಯಾರಾದ್ರು ತೊಗೋತಾ ಇದ್ದರೆ ಮಾತ್ರ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ. ಇನ್ನು ಯಾರಿಗಾದ್ರೂ ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡೋದಾದರೆ ಇದೇನು ಅಷ್ಟು ವರ್ಕೌಟ್ ಆಗೋಲ್ಲ. ಸೊ ನಾನು ನೈವೇದ್ಯಕ್ಕೆ ಹೇಳ್ದಂಗೆ ಪಾಯಸ ಮಾಡೋಣ ಅಂದ್ಕೊಂಡೆ. ಹೆಸರುಬೇಳೆ ಪಾಯಸ ತುಂಬ ದಿವಸ ಆಗೋಗಿತ್ತು ಹೆಸರುಬೇಳೆ ಪಾಯಸ ಮಾಡ್ದೇ. ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಮಿಡಲಲ್ಲಿ ಈ ಥರ ಆಸ್ಪೇಷಿಯಸ್ ಡೇ ಆ ಥರ ಏನಾದ್ರು ಇತ್ತು ಅಂದರೆ ನಾನು 3 ಹೊತ್ತು ದೀಪ ಹಚ್ತೀನಿ. ಲೈಕ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ದೀಪ ಹಚ್ತೀನಿ. ಸೊ ಬೆಳಗಿನ ಪೂಜೆ ಆದಮೇಲೆ ನಾನು ಏನು ಮಾಡಿದೆ ಅಂತಂದರೆ ಸ್ವೀಟ್ನ ಆಮೇಲೆ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಎವ್ರಿ ಟೈಮ್ ಮಧ್ಯಾಹ್ನ ಏನಾದರೂ ಒಂದು ನೈವೇದ್ಯ ಮಾಡ್ತೀನಿ. ಲೈಕ್ ಹಬ್ಬ ಆಗಿರ್ಬೋದು ಅಥವಾ ಈ ಥರ ಜಯಂತಿಗಳು ಅಥವಾ ಏನಾದರೂ ಒಂದು ಬಂತು ಅಂದರೆ. ನೀವು ಯಾವ ಥರ ಶಾವಿಗೆ ಪಾಯಸ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಯಾವ ಥರ ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ನಾರ್ಮಲಿ ಶಾವಿಗೆ ಪಾಯಸಗೆ ಒಣ ಕೊಬ್ಬರಿ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಕೆಲವೊಬ್ಬರು ಗಸಗಸೆನೂ ಕೂಡ ಆ್ಯಡ್ ಮಾಡ್ತಾರೆ ಫಾರ್ ನ್ಯೂಟ್ರಿಷನಲ್ ಪರ್ಪಸ್ ಆಗಿರ್ಬೋದು ಅಥವಾ ಹೆಲ್ದಿ ಪರ್ಪಸ್ ಆಗಿರ್ಬೋದು ಈ ಥರ ವಿಚಾರಗಳಲ್ಲಿ. ನಾನು ಇದಕ್ಕೆ ಆ್ಯಡ್ ಮಾಡಿದ್ದು 4 ಇಂಗ್ರೀಡಿಯೆಂಟು. ಹೆಸರುಬೇಳೆ, ಆಮೇಲೆ ಬೆಲ್ಲ, ಅದು ಬಿಟ್ಟರೆ ಗೋಡಂಬಿ ಮತ್ತು ಬಾದಾಮಿ. ಯೂಶ್ವಲಿ ನಾನು ಪಾಯಸ ಮಾಡಬೇಕಾದ್ರೆ ಇದೇ ಫಾರ್ಮೆಟೇ ಇರುತ್ತೆ. ಕಾಯೆಲ್ಲ ನಾನೇನು ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಯಾಕಪ್ಪ ಅಂತಂದರೆ ನನಗಿಷ್ಟ ಆಗೋದಿಲ್ಲ. ಒಣ ಕೊಬ್ಬರಿ ಒಂಥರ ಮಸಾಲೆ ಥರ ಅನಿಸ್ತಿರುತ್ತೆ. ಸೊ ತುಂಬ ಪ್ಲೇನಾಗಿರಲಿ ಅಂತ ಅಂದ್ಬಿಟ್ಟು ಫಸ್ಟು ಹೆಸರುಬೇಳೆನ ಬೇಯಿಸ್ಕೊಂಡು ಆಮೇಲೆ ಬೆಲ್ಲದ ನೀರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ತಿಕ್ನೆಸ್ಗೋಸ್ಕರ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ನಾನು ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೋತೀನಿ. ಸೊ ಅದ್ರ ಟೆಕ್ಸ್ಚರು ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಡಿಫ್ರೆಂಟಾಗಿ ಬರುತ್ತೆ. ನೀವು ಕಾಯಿ ಯೂಸ್ ಮಾಡಿದಾಗಲೇ ಬೇರೆ ಟೇಸ್ಟ್ ಬರುತ್ತೆ. ಸೊ ಗೋಡಂಬಿ ಮತ್ತು ದ್ರಾಕ್ಷಿ ಪೇಸ್ಟ್ ಮಾಡಿಬಿಟ್ಟು ನೀವು ಹಾಕ್ಕೊಂಡಾಗ್ಲೇ ಪಾಯಸ ಬೇರೆ ಟೇಸ್ಟ್ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾನು ಅಡಿಷ್ನಲ್ ಮೇಲೆ ಅದಕ್ಕೇನೋ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಆಲ್ರೆಡಿ ನಾನು ಡ್ರೈ ಫ್ರೂಟ್ಸ್ನ ಪೇಸ್ಟ್ ಮಾಡಿ ಹಾಕ್ಕೊಂಡಿರ್ತೀನಲ್ವ ಇದಕ್ಕೆ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಪಾಯಸ ಮಾಡಿದ್ರೂ ಇದೇ ಥರನೇ ಇರುತ್ತೆ. ನಾನು ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕೋಕ್ಕೆ ಹೋಗಲ್ಲ. ಇಮಿಡಿಯೇಟಾಗಿ ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ಡ್ರೈ ಫ್ರೂಟ್ಸು ಪಾಯಸದಲ್ಲೇ ಇದ್ದು ಅದೊಂಥರ ಏನಾಗ್ಬಿಟ್ಟಿರುತ್ತೆ, ಮೆತ್ತಗಾಗ್ಬಿಟ್ಟಿರುತ್ತೆ. ಸೊ ನನಗಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಎಲ್ಲ ಕಂಪ್ಲೀಟಾಗಿ ರುಬ್ಬಿಟ್ಟು ಹಾಕ್ಬಿಟ್ಟು ಮಾಡ್ತೀನಿ. ಸೊ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಪಾಯಸ ಮಾಡೋದನ್ನು. ಆ್ಯಂಡ್ ನಾನು ಒಬ್ಬಳೇ ಇದ್ದಿದ್ದರಿಂದ ಮನೇಲಿ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ಬೆಳಿಗ್ಗೆ ಚಪಾತಿ ಮಾಡಿ ಹೆಸರು ಕಾಳು ಪಲ್ಯ ಮಾಡಿದೆ. ಸೊ ಅದನ್ನೇ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ ಇತ್ತು. ಸೊ ಹಾಗಾಗಿ ಬರೀ ಅನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ. ಆ್ಯಂಡ್
ಈ ವರ್ಷ ಅಕ್ಷಯ ತೃತೀಯಾಗೆ ಏನು ತೊಗೊಂಡೆ ಅಂತಂದರೆ ಒಂದು ಸಿಲ್ವರ್ ತೊಗೊಂಡೆ ಆ್ಯಂಡ್ ಒಂದು ಗೋಲ್ಡ್ ತೊಗೊಂಡಿದ್ದೀನಿ. ಸಿಲ್ವರ್ ನೀವು ನೋಡ್ಬೋದು, ನಾನು ಪೂಜೆ ಮಾಡ್ತಾ ನಾನು ನಿಮಗೆ ತೋರಿಸಿದ್ದೀನಿ. ಲಕ್ಷ್ಮಿ ಮತ್ತು ಗಣೇಶ ಇರುವಂತಹ ಒಂದು ವಿಗ್ರಹದ ಫೋಟೋನ ನಾನು ತೊಗೊಂಡಿದ್ದೀನಿ ಸಿಲ್ವರ್ ಅಂತ ಬಂದರೆ. ಸೊ ಗೋಲ್ಡ್ ಏನು ತೊಗೊಂಡೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಇವತ್ತು ನಾನು ಕೊಟ್ಟಿರೋವಂಥ ಇನ್ಫಾರ್ಮೇಷನ್ಸ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರಿಲೇಟೆಡ್ ಗೋಲ್ಡ್ ಆ್ಯಂಡ್ ಕಾಯಿನ್ ತೊಗೋಬೇಕಾದ್ರೆ ದಿ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಅಂತಂದರೆ ಅಕ್ಷಯ ತೃತೀಯ. ಸೊ ನೀವು ಚೆಕ್ ಮಾಡಿಬಿಟ್ಟು ಬೇಕಾದ್ರೆ ಇನ್ವೆಸ್ಟ್ ಮಾಡಿ. ಇವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ GST ಏನು ಅವ್ರು ಆ್ಯಡ್ ಮಾಡೋದಿಲ್ಲ. ಸೊ ನಿಮಗೆ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಕಂಪ್ಲೀಟ್ ವೀಡಿಯೋಗಳನ್ನು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ಇವತ್ತಿನ ವ್ಲಾಗ್ ವೈಂಡ್ ಅಪ್ ಮಾಡ್ತಿದ್ದೀನಿ. ಆ್ಯಂಡ್ ನಾಳೆ ಒಂದು ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ. ಆ್ಯಂಡ್ ಅಕ್ಷಯ ತೃತೀಯಾಗೆ ನಾನು ಏನು ಗೋಲ್ಡ್ ತೊಗೊಂಡೆ ಅಂತ ನಾನು ನಾಳೆನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಬಾಯ್.